ಇವತ್ತು ಇಡೀ ಬನ್ನೂರು ಟೌನಲ್ಲಿ, ಬನ್ನೂರು ಹೋಬಳಿಯಲ್ಲಿ ಗಣಪತಿಗಳ ವಿಶೇಷವಾದಂಥ ಹಬ್ಬ ಆಚರಣೆ. ಅದರಲ್ಲೂ ಚಾಮರಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಪುಟ್ಟ ಮಕ್ಕಳು ಕುಣಿಸಿರೋಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ 3 ವರ್ಷದಿಂದ ಈ ಗಣಪತಿನ ಪೂಜೆ ಮಾಡ್ತಾಯಿದ್ದಾರೆ ಇವರು. ಮಾತಾಡ್ಸೋಣ ಮಕ್ಕಳನ್ನ ಏನಂತ. 3 ವರ್ಷದಿಂದ ಕೂಡ ಈ ಮಕ್ಕಳು ಗಣಪತಿನ ಕೂರಿಸ್ತಾ ಇದ್ದಾರೆ. ಒಂದು ಉತ್ತಮವಾದಂಥ ಜಾಗ ಸಿಕ್ಕಿದೆ ಪಾಪ ಮಕ್ಕಳು ಕುಣಿಸೋದಕ್ಕೆ. ಇವತ್ತು ಏನು ಇಡೀ ಬನ್ನೂರು ಹೋಬಳಿ, ಬನ್ನೂರು ಟೌನಲ್ಲಿ ಇವತ್ತು ಗಣಪತಿಗಳ ಆಚರಣೆ, ಹಬ್ಬದ ಆಚರಣೆ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಇವರು ಎಲ್ಲ ಓದ್ತಾ ಇರೋಂಥ ಮಕ್ಕಳು, ಪುಟ್ಟ ಮಕ್ಕಳು ಇವತ್ತು ಇಲ್ಲಿ ಈ ದೇವಸ್ಥಾನದ ವಿಶೇಷವಾಗಿ ಅವ್ರಿಗೊಂದು ಒಳ್ಳೆ ದೇವಸ್ಥಾನ ಥರನೇ ಒಂದು ಒಳ್ಳೆ ಜಾಗ ಸಿಕ್ಕಿದೆ. ಮಳೆ ಗಾಳಿ ಏನು ತೊಂದರೆ ಕೊಡ್ತಿದ್ದಂಗೆ ವಿಘ್ನ ವಿನಾಶಕನ ಆರಾಧನೆ ಮಾಡ್ತಾರಂಥ ಪುಟ್ಟ ಮಕ್ಕಳು ಇವರು. ನೋಡಿ, ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಹಿಂದೂ ದೇವಸ್ಥಾನಗಳು ಮತ್ತು ಹಿಂದೂ ಭಾವನೆಗಳಿಗೆ ಉತ್ತಮವಾದಂಥ ಒಂದು ಮಾರ್ಗದರ್ಶನ ಇವೆಲ್ಲ. ವರ್ಷದ 365 ದಿನವೂ ಕೂಡ ಹಬ್ಬದ ಆಚರಣೆಗಳಾಗ್ತಾ ಇರುತ್ತೆ. ಅದರಲ್ಲೂ ಕೂಡ ಗಣಪತಿ ಹಬ್ಬದ ಆಚರಣೆ ಅಂದರೆ ಇಡೀ ದೇಶದಲ್ಲಿ ವಿಶೇಷತೆ ಎದ್ದು ಕಾಣುತ್ತೆ. ವೀಕ್ಷಕ ನಮಸ್ಕಾರ. ಇದನ್ನೇನು ಬನ್ನೂರಿನ ಚಾಮರಳ್ಳಿ ಗ್ರಾಮದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ವಿಶೇಷವಾಗಿ ನಾವು ನೋಡ್ತೀವಿ. ಪ್ರತಿ ವರ್ಷವೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡುವಂಥದ್ದು, ಸಾವಿರಾರು ಜನಕ್ಕೆ ದಾಸೋಹ ಮಾಡೋಂಥ ಹೆಗ್ಗಳಿಕೆ. ಮತ್ತು ಬಸವೇಶ್ವರ ಕೂಡ ಇದ್ದಾರೆ, ಬಸವಣ್ಣ ಆರಾಧನೆ ಮಾಡುವಂಥದ್ದು, ಬಸಪ್ಪ ಕೂಡ ಇಲ್ಲಿ ಮನೆಗೆ ಹೋಗುವಂಥದ್ದು, ಬೇರೆ ಬೇರೆ ಊರುಗಳಿಗೆ ಹೋಗುವಂಥದ್ದು. ಇದು ಚಾಮರಳ್ಳಿ ಗ್ರಾಮದಲ್ಲಿ ನಾವು ನೋಡ್ಬೋದು. ಪ್ರತಿ ವರ್ಷ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಹಾಗಾಗಿ ದರೆಗೆ ದೊಡ್ಡವರು ಸಿದ್ದಪ್ಪಾಜಿ ದೇವಸ್ಥಾನದ ವಿಶೇಷ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷದಲ್ಲಿ ಎಲ್ಲ ಥರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥ ಒಂದು ವಿಶೇಷವಾದಂತಹ ಪೂಜಾ ದೇವಸ್ಥಾನ, ಧಾರ್ಮಿಕ ಭಾವನೆಗೆ ಇರುವಂಥದ್ದು ಇದು ಬನ್ನೂರಿನ ಚಾಮರಳ್ಳಿ ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ದಿನ ಗಣೇಶ ಚತುರ್ಥಿ ಆದ್ದರಿಂದ ವಿಶೇಷವಾದ ಅಲಂಕಾರ ಕೂಡ ಮಾಡ್ತಾಯಿದ್ದಾರೆ ದೇವರಿಗೆ, ಅದನ್ನು ಕೂಡ ನೋಡ್ತಾ ಇದ್ದೀವಿ. ಈ ದಿನ ವಿಘ್ನೇಶ್ವರನ ವಿಶೇಷ ಪೂಜೆ ಕಾರ್ಯಕ್ರಮಕ್ಕೆ ಹೂ ಅಲಂಕಾರ ಮಾಡ್ತಿರೋಂತಹ ಗುಡ್ಡಪ್ಪನವರು. ಹಾಗೆಯೇ ತುಂಬ ವಿಶ್ವಾಸನೀಯ ಗುಡ್ಡಪ್ಪ. ಈ ಇಡೀ ಬನ್ನೂರು ಹೋಬಳಿಯಲ್ಲಿ ಎಲ್ಲ ಥರ ಜನಾಂಗನೂ ಕೂಡ ಬರುವಂಥ ವಿಶೇಷವಾದ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ. ಮತ್ತು ಇಲ್ಲಿನ ಟ್ರಸ್ಟಿಗಳಂತೂ ತುಂಬ ಚೆನ್ನಾಗಿ ಅವ್ರಿಗೆ ಸಹಕಾರ ಕೊಡ್ತಾರೆ. ತಾವು ನೋಡ್ತಿದ್ದೀರಾ, ಇವತ್ತು ಸಿದ್ದಪ್ಪಾಜಿ ದೇವಸ್ಥಾನದ ವಿಶೇಷ ಆದಂತಹ ಕಾರ್ಯಕ್ರಮಕ್ಕೆ ಅವನು ಮಾಡ್ತಿರೋದು. ಮತ್ತು ಇದನ್ನು ಇನ್ನೂ ಹೂವೆಲ್ಲ ಜೋಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದು ನಿನ್ನೆ ಜೋಡಿಸಿರೋಂಥದ್ದು. ಭಗವಂತ ಎದ್ದು ಬರೋ ಥರ ಕಾಣ್ತಾ ಇರೋಂಥದ್ದು. ಹಾಗಾಗಿ ವಿಶೇಷ ಶಕ್ತಿ ಇರುವಂಥ ಒಂದು ದೇವಾಲಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕಳೆದ ಸಾರಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರು. 33 ಹಳ್ಳಿಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ದಾಸೋಹ ಎಲ್ಲರಿಗೂ ಕೂಡ ದಾಸೋಹ ವ್ಯವಸ್ಥೆ ಮಾಡಿರೋಂಥ ಹೆಗ್ಗಳಿಕೆ ಬನ್ನೂರು ಚಾಮರಳ್ಳಿ ಗ್ರಾಮದವರು. ಹಾಗೆಯೇ ತಾವಿಲ್ಲಿ ನೋಡ್ಬೋದು, ವೀರ ಹನುಮಾನ್ ಒಂದು ಪ್ರತಿಮೆ ಕೂಡ ಇಲ್ಲಿದೆ. ಆಂಜನೇಯ ಸ್ವಾಮಿ ಪ್ರತಿಮೆ, ಹನುಮಂತನ ಪ್ರತಿಮೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ವಿಶೇಷ. ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ನಾನು ನೋಡೋದ ಮಟ್ಟಿಗೆ ಇವತ್ತು ಹನುಮ ದೇವಸ್ಥಾನ ಇರೋದು ವಿಶೇಷವಾಗಿ ಕೂಡ ನಾವು ನೋಡ್ಬೋದು, ಹನುಮ ಪ್ರತಿಭೆ ಇರೋದು. ಹಾಗೆಯೇ ಬಸಪ್ಪನೂ ಕೂಡ ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತಾನೆ, ಅವ್ರಿಗೆ ಬೇಡದಂಥ ಹೊರ ಕೊಡುವಂಥದ್ದು. ಪುಟ್ಟ ಕರು ಕೂಡ ಇದೆ ಇಲ್ಲಿ. ಪುಟ್ಟ ಮಕ್ಕಳು ಕೂಡ ಇವತ್ತು ಗಣಪತಿ ಆರಾಧನೆ ಮಾಡೋಕ್ಕೆ ನಿಂತ್ಕೋತಾ ಇರೋದು. ತಾವೇನು ನೋಡ್ತಾ ಇದ್ದೀರೋ, ಇದು ಬನ್ನೂರು ಚಾಮರಳ್ಳಿ ಗ್ರಾಮದಲ್ಲಿರುವಂಥ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿರುವಂಥ ಗಣಪತಿ ಆರಾಧನೆ ಮಾಡ್ತಿರೋ ಪುಟ್ಟ ಮಕ್ಕಳು ತಾವು ನೋಡ್ತಾ ಇದ್ದೀರಾ. ವಿಶೇಷವಾದ ಅಲಂಕಾರಗಳನ್ನ ಮಾಡಿ ಇನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿಲ್ಲ. ಅವರು ಗುಡ್ಡಪ್ಪರು ಬಂದು ಪ್ರತಿಷ್ಠಾಪನೆ ಮಾಡಿಕೊಡ್ತಾರೆ. ನೋಡಿ, ಪುಟ್ಟ ಮಕ್ಕಳು ಕೂಡ ಇವತ್ತು ಗಣಪತಿ ಆರಾಧನೆ ಮಾಡೋದ್ರಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಮಕ್ಕಳು ಕೂಡ ಇವತ್ತು ಸ್ಪಂದಿಸ್ತಾರೆ ಅನ್ನೋದು ನಾವು ನೋಡ್ಬೋದು. ತುಂಬ ಖುಷಿಯಾಗುತ್ತೆ. ಇಂಥ ಮಕ್ಕಳು ಅವರು ಒಂದು ಧಾರ್ಮಿಕ ಭಾವನೆಗಳಿಗೆ ವರ್ಷದ 365 ದಿನ ಕೂಡ ನಮ್ಮ ಹಿಂದೂಗಳಿಗೆ ಹಬ್ಬನೇ. ಒಂದಲ್ಲ ಒಂದು ಹಬ್ಬಗಳು ಬರ್ತಾ ಇರುತ್ತೆ ಪ್ರತಿ ತಿಂಗಳು. ಅದನ್ನೆಲ್ಲ ಕೂಡ ಆಚರಣೆ ಮಾಡುವಂಥದ್ದು ಹೆಮ್ಮೆಯ ನಮ್ಮ ಹಿಂದೂ ಮಕ್ಕಳು.